ನೀವು ಊಹಿಸಕ್ಕೂ ಆಗಲ್ಲ ಅಂಥ ಗೌರವನ ನಾನು ಪಡೆದೆ ಅವತ್ತು. ಇದುವರೆಗೂ ನಿಮ್ಮ ಜನ್ಮದಲ್ಲಿ ನೀವು ಕೇಳಿರೋ ಚಾನ್ಸೇ ಇಲ್ಲ. ಯಾವುದಾದ್ರೂ ಒಬ್ಬ ಕ್ಯಾಬ್ ಡ್ರೈವರ್ನ ನೀವು ಅಷ್ಟು ಗೌರವದಿಂದ ಕಂಡಿದ್ದೀರಾ ಅನ್ನೋದು ಕೇಳ್ಕೊಂಡ್ರೆ ಲಕ್ಷಕ್ಕೆ ಒಬ್ಬರೋ ಇಬ್ಬರೋ ಇರ್ಬೋದೇನೋ, ಬಟ್ ಆ ಲೆವೆಲ್ದು ನನಗೆ ಡೌಟ್. ಆ ವ್ಯಕ್ತಿ ಮುನ್ಗಡೆ ಬಾಗಿಲು ತೆಗೆದು ಏನು ಮಾಡ್ದ ಅಂದರೆ, ಒಂದು ಹೆಜ್ಜೆ ಒಳಗಡೆ ಇಟ್ಬಿಟ್ಟು ನನ್ನ ಕಾಲನ್ನ ಮುಟ್ಟ ನಮಸ್ಕಾರ ಮಾಡಿ ಆಮೇಲೆ ಕಾರಲ್ಲಿ ಕೂತ್ಕೊಂಡ್ರು. ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂಲಿ ನೋಡ್ಬೋದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಸಾಮಾನ್ಯವಾಗಿ ಜನ ಎಲ್ಲ ಏನು ಕೂತಾರೆ, ನನ್ನೊಬ್ಬ ಡೋಂಗಿ, ನಾನೊಬ್ಬ ನಾಟಕ ಮಾಡ್ತೀನಿ, ಅಷ್ಟೊತ್ತವರು ಅಷ್ಟೊಂದು ಇಷ್ಟೊಂದು ಏನೇನೋ ಆಸ್ತಿ ಮಾಡಿಬಿಟ್ಟಿದ್ದಾರೆ. ನಾನು ಫೇಸ್ಬುಕ್ಕಲ್ಲೂ ಕಾಮೆಂಟ್ ಮಾಡಿದರು, ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟೋಗಿದ್ದಾರೆ, ಬರೀ ಡೋಂಗಿ ಕಂಡ್ರಿ ಹಾಗೆ ಅಂತೆಲ್ಲ. ಮಾಧ್ಯಮದವರೆಲ್ಲ ಪಾಪ ನನ್ನ ಬಗ್ಗೆ ಅನುಕಂಪ ತೋರಿಸ್ಬಿಟ್ಟು ಊಬರ್ ಚಾಲಕನಾಗಿ ಕೆಲಸ ಮಾಡ್ತಿದ್ದಾರೆ, ಕ್ಯಾಬಾಗಿ ಮಾಡ್ತಿದ್ದಾರೆ, ಎಂಥ ಒಂದು ಪರಿಸ್ಥಿತಿ ಹಾಗೆ ಅವರೇನೋ ಅವ್ರ ದೃಷ್ಟಿಲಿ ಅವರೇನೋ ಹೇಳ್ಕೊಂಡಿದ್ದಾರೆ. ಹೌದು, ಕೆಲಸ ಇಲ್ದಿದ್ದಾಗ ನಾನು ಏನು ಮಾಡಲಿ? ನನಗೆ ಯಾವುದೂ ಚಟ ಇಲ್ಲ. ಅಕೇಶನಲ್ಲಿ ನಾನು ಸೇದ್ಬೋದು, ಯಾವ್ದಾರ ಕ್ಯಾರೆಕ್ಟರ್ಗೆ ಸಿಗರೇಟ್ ಸೇದ್ಬೋದು, ಅದು ಬಿಟ್ಟರೆ ಇನ್ನೇನು ಚಟ ಇಲ್ಲ. ಸುತ್ತೋ ಅಭ್ಯಾಸ ಇಲ್ಲ. ಮನೆ ಒಳಗೆ ಕೂತಿದ್ರೆ ಹುಚ್ಚಿಡಿಯುತ್ತೆ, ಇಲ್ಲದೇ ಇರೋ ಕಾಯಿಲೆ ಬರುತ್ತೆ. ಅದಕ್ಕೇನು ಮಾಡಿದೆ, ನಾನು ಆ್ಯಕ್ಚುಲಾಗಿ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಬರ್ತಾರೆ, ಚೆನ್ನಾಗಿ ಪರಿಚಯ ಆಯ್ತವರು. ಸರ್, ಇವರು ಬಹಳ ದಿವಸದಿಂದ ತಮ್ಮನ್ನು ಭೇಟಿ ಆಗಬೇಕು ಅಂತಿದ್ರು, ಬಂದಾಗೆಲ್ಲ ಶಂಕರಶ್ವತರನ್ನ ಭೇಟಿ ಆಗಬೇಕು ಅಂತ ಇವತ್ತು ಟೈಮ್ ಸಿಕ್ತು, ಕರ್ಕೊಂಡು ಬಂದೆ. ಒಂದು ತಿಂಗಳಿಂದ ಭಾಳ ಪೀಡಿಸ್ತಾ ಇದ್ರು. ಏನು ವಿಷಯ ಅದು ಅವ್ರ ಬಾಯಿಂದನೇ ಕೇಳಿ. ಏನು ಸರ್, ನಾನು ಒಂದು ಫಿಲಮ್ ಮಾಡಬೇಕು ಅಂತಿದ್ದೀನಿ. ಮಾಡಿ ಅಂದೆ. ನೀವೇ ಡೈರೆಕ್ಟ್ ಮಾಡಬೇಕು. ಹಾಂ, ನಾನು ಡೈರೆಕ್ಟ್ ಮಾಡೋದ? ಕತೆ ಅಲ್ಲ, ಇವರು ಅಂದರೆ ನಮ್ಮ ಫ್ರೆಂಡು, ಫ್ಯಾಮಿಲಿ ಫ್ರೆಂಡು, ಅವರು ಹೇಳಿದ್ರು ನೀವು ತುಂಬ ಕಥೆಗಳೆಲ್ಲ ಮಾಡ್ಕೊಂಡಿದ್ದೀರಂತೆ, ಅದರಲ್ಲಿ ಯಾವ ಥರ ಮಾಡಿ ಅಂತ. ನೆಕ್ಸ್ಟ್ ಟೈಮ್ ಬರ್ತೀನಿ, ಬಂದಾಗ ನೀವು ಕತೆ ಹೇಳಿ, ಯಾವ್ದು ಚೆನ್ನಾಗಿದೆ ಅದನ್ನು ಮಾಡೋಣ, ನಿಮ್ಮ ಮಗನ್ನೇ ಹೀರೋ ಮಾಡೋಣ. ಅಲ್ಲಪ್ಪ, ಡಬಲ್ ಜಾಕ್ಪಾಟು. ನಾನು ಡೈರೆಕ್ಷನ್, ನನ್ನ ಮಗ ಹೀರೋನ 10 ತಾರೀಕೆ ಅಂದ್ಕೊಂಡು ಯೋಚನೆ ಮಾಡಿ ಆಯಿತು ಅಂತ ನನಗೂ ಸಂತೋಷ. ಯಾವುದೇ ತಂದೆ ಆಗಲಿ ಮಗ ಅಭಿವೃದ್ಧಿ ಹೊಂದೋದು ಇಷ್ಟ ಆಗೇ ಆಗುತ್ತೆ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಕೆಲವು ಕಥೆಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರೋದನ್ನು ಹೇಳೋಣ ಅಂದ್ಕೊಂಡಿದ್ದೆ. ಆತ ಬಂದಾಗ ಕತೆ ಹೇಳಿದೆ. ಸರ್, ಕತೆ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ಔಟ್ಡೇಟೆಡ್ ಸರ್, ಲೇಟೆಸ್ಟ್ ಯಾವ್ದಾರು ಬೇಕು ಸರ್. ಲೇಟೆಸ್ಟ್? ಹ್ಞೂ ಸರ್, ಆಗ ರಂಗಿತ ರಂಗ ಬಂದಿತ್ತಲ್ಲ, ಸೊ ಆ ಥರ ಏನೋ ಸಮಥಿಂಗ್ ನ್ಯೂ ಟೈಪ್. ಅದಕ್ಕೆ 4 CR 5 CR ಖರ್ಚಾದ. ನನಗೆ CR ಅಂದರೆ ಗೊತ್ತಿರಲಿಲ್ಲ ಅಲ್ಲಿವರೆಗೂ. CR ಅಂದರೆ ಕ್ರೆಡಿಟ್ ಅಂತ ನಾವು ಬ್ಯಾಂಕಲ್ಲಿ ಇದು ಹೇಳೋದು. CR ಏನು? CR ಅಂದರೆ ಕ್ರೋರ್ಸ್. ಹಾಂ, 4 to 5 crores ಖರ್ಚಾದರೂ ಪರವಾಗಿಲ್ಲ ಅಂದರೆ ಈಗ 9 ವರ್ಷದ ಕೆಳಗೆ ಹೇಳ. ಅದಕ್ಕೆ ಸರಿಯಪ್ಪ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು ಏನೋ ಯೋಚನೆ ಮಾಡ್ತಿದ್ದಾಗ ತಾಯಿ ಸರಸ್ವತಿ ಯಾವತ್ತೂ ಮೋಸ ಮಾಡಲ್ಲ. ಅಡ್ವಾನ್ಸ ಅದು ಸನ್ನೆ ಮಾಡಬೇಕು. ಸನ್ನೆ ಅಂತಂದರೆ ನಾವು ಚಿಕ್ಕ ಮಕ್ಕಳೆಲ್ಲ ಆ ಥರದ್ದು ಮಾಡ್ತೀನಿ. ಇಷ್ಟೇ ಕೊಟ್ಟಿದ್ದು. ನನ್ನ ಫ್ಯಾಮಿಲಿ ಫ್ರೆಂಡಿಗೆ ಪರಿಚಯ, ನೀವು ಕತೆ ಮಾಡಿ ಸರ್ ಬರ್ತೀನಿ ಅಂತಂದಲ್ಲ ಅಂದ್ಬಿಟ್ಟು ಮಾಡಿದೆ ಒಂದು ಕತೆನ. ಊಬರ್ಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಇನ್ಸ್ಪಿರೇಷನ್ಗೆ ಸರಸ್ವತಿಯ ಒಂದು ಆಶೀರ್ವಾದದಿಂದ ಮಾಡಿದಾಗ ಅದು ಫುಲ್ ಆಫ್ ಟ್ವಿಸ್ಟ್. ನೀವು ಏನು ಆಗುತ್ತೆ ಅಂದ್ಕೋತೀರ ಅದಾಗಲ್ಲ, ಅದು ಆಗಲಿಲ್ಲ ಅಂತ ನೀವು ತಿಳ್ಕೊಂಡ್ರೆ ಅದೇ ಆಗಿರುತ್ತೆ. ಆ ಥರದ್ದು ಒಂದು ಆ್ಯಕ್ಷನ್ನು, ಕಾಮಿಡಿ ಎಲ್ಲ ಇರ್ತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಮಾಡಿದೆ. ಯಾವುದೋ ಒಂದು ಹಳೆಯ ಸಿನಿಮಾದ ಒಂದು ಸಣ್ಣದ ಲೈನ್ ತೊಗೊಂಡು ಅದಕ್ಕೆ ಜ್ಞಾಪಿಸ್ಕೊಂಡು ಮಾಡಿದೆ. ಎಲ್ಲ ಮಾಡಿದೆ. ಒಂದು 2-3 ತಿಂಗಳು ಬಂದ, ಕತೆ ಎಲ್ಲ ಕೇಳ್ದ. ಬಂದಾಗೆಲ್ಲ ತಿಂಡಿ ತಿಂದಿದ್ದ, ಊಟ ಮಾಡ್ತಿದ್ದ, 2 ಗಂಟೆ ಕಾಲ 3 ಗಂಟೆ ಕಾಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದು. ಸರಿ ಹೋದ. ಆಮೇಲೆ ಸರ್, ಇದನ್ನು ಒಬ್ಬರು ರೈಟರ್ನ ಕರೆಸ್ಬಿಟ್ಟು ಇದು ಮಾಡಿಸ್ಬಿಡೋಣ, ಸೀನುಗಳನ್ನ ಡಿವೈಡ್ ಮಾಡೋಣ, ಲೊಕೇಶನ್ನು ಇದನ್ನೆಲ್ಲ ಕರೆಕ್ಟಾಗಿ ಪಕ್ಕ ಮಾಡ್ಕೊಂಡ್ಮೇಲೆ ಆಮೇಲೆ ಏನು ಎಷ್ಟು ಅಂತ ಬಡ್ಜೆಟ್ಟು ಎಲ್ಲ ಗೊತ್ತಾಗುತ್ತೆ, ಒಬ್ಬರು ಮ್ಯಾನೇಜರ್ನ ಇಟ್ಬಿಡೋಣ ಅಂತೆಲ್ಲ ಹೇಳಿದೆ.
ಹ್ಞೂ 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 ಅಂತಂದ್ಬಿಟ್ಟು ಆ ರೈಟ್ರನ್ನ ಕರೆಸ್ಬೇಕು ಸರ್. ನಾನೇನೋ ಪುಕ್ಸಾಟೆ ಕೆಲಸ ಮಾಡಿದೆ, ಈಗ ರೈಟ್ರ್ ಆದರೆ ಆ ಸೀನ್ ಬರೆಯೋದಕ್ಕೆಲ್ಲದಕ್ಕೂ ಅವ್ರಿಗೆ ಅಡ್ವಾನ್ಸ್ ಕೊಡಲೇಬೇಕು, ಇಲ್ಲದ್ರೆ ಸರಿ ಹೋಗಲ್ಲ, ಅವ್ರಿಗೊಂದು ರೂಮ್ ಹಾಕಿಸ್ಬೇಕು ಅಂತೆಲ್ಲ. ಆಯಿತು ಅಂದ್ಬಿಟ್ಟು ನಮ್ಮನೆ ಹತ್ರ ಇರೋದು ಹೋಟೆಲಲ್ಲೇ ರೂಮ್ ಹಾಕ್ಸ್ಬಿಟ್ರೆ ಬೇಕಾದ್ರೆ ನಾವು ಹೋಗಿ ಬರೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತಲ್ಲ. ಸರಿ, ನಾನು ನಾಡಿದ್ದು ಬರ್ತೀನಿ, ಬಂದಾಗ ಕೊಡ್ತೀನಿ ಅಂದ್ಬಿಟ್ಟು ಹೋದವನು ಇದುವರೆಗೂ ಬರಲಿಲ್ಲ. ಸೊ ಹಾಗಾಗಿ ಆ ಕಥೆ ತಲೆ ಒಳಗೆ ಉಳ್ಕೋತು. ಅದಾದ ಮೇಲೆ ಆ ಕಥೆಯ ಒಂದು ಸಾರಾಂಶದ ಏನು ತಲೆಯಲ್ಲಿತ್ತು ಅದನ್ನ ಇಟ್ಕೊಂಡು ಬೇಜಾರಾದಾಗ ಏನು ಮಾಡೋದು ಅಂದ್ಬಿಟ್ಟು ಊಬರನ್ನ ಅಟ್ಯಾಚ್ ಮಾಡೋಣ ಅಂತ ಹೋಗಿ ನನ್ನ ವೈಟ್ ಬೋರ್ಡ್ನ ಎಲ್ಲೋ ಬೋರ್ಡಿಗೆ ಕನ್ವರ್ಟ್ ಮಾಡಿದೆ. ಎಲ್ಲೋ ಬೋರ್ಡಿಗೆ ಕನ್ವರ್ಟ್ ಮಾಡಿಬಿಟ್ಟು ಬಂದ ದಿವಸ ನನ್ನ ತಾಯಿ ಹೊರಗಡೆ ಕೂತಿದ್ಲು. ಏನು ಹಳದಿ ಬೋರ್ಡ್ ಮಾಡಿಸಿದ್ಯಾ ಅಂದರು. ಹಾಂ. ಟ್ಯಾಕ್ಸಿ ಮಾಡಿಬಿಟ್ಟಿಯಾ ಅಂದರು. ಹಾಂ. ಯಾರು ಓಡಿಸ್ತಾರೆ? ನಾನೇ ಓಡಿಸ್ತೀನಿ. ಅವತ್ತಿನ ದಿವಸ ಜೀವ ಗಂಡನ ಫೋಟೋ ಎದುರುಗಡೆ ನಿಂತ್ಕೊಂಡು ಗುಣೋ ಅಂತ ಅಳತಂತೆ. ಇದು ನನ್ನ ಹೆಂಡತಿ ನನಗೆ ಹೇಳಿದ್ದು, ನಾನು ಕಣ್ಣಾರ ಕಂಡಿದ್ದಲ್ಲ. ನೋಡಿ ನಿಮ್ಮ ಮಗನಿಗೆ ಎಂಥ ಸ್ಥಿತಿ ಬಂದ್ಬಿಡ್ತು, ಟ್ಯಾಕ್ಸಿ ಓಡಿಸೋ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಓಡಾಡ್ತಂತೆ. ಎಷ್ಟೇ ಆಗಲಿ ತಾಯಿ ಜೀವ. ಹಾಗಾಗಿ ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳದೆ ಬೇಸರ ಬಂದಾಗೆಲ್ಲ ನಾನು ಈಗಲೂ ಊಬರ್ ಓಡಿಸ್ತೀನಿ. ನನ್ನ ಕೈಲಾದಾಗೆ ನಾವು ಓಡಿಸ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಸಂಪಾದನೆ ಮಾಡ್ತೀನಿ. ನಾನು ಯಾವುದು ಒಂದಕ್ಕೂ ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ನಾನೇನು ಅಂದ್ಕೊಂಡಿಲ್ಲ. ನಮ್ಮ ಅಪ್ಪನೂ ಅಷ್ಟೇ, ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡು ಅಂತ ಹೇಳಿದ್ದ. ಹಾಗೆ ನಾನು ಮಾಡ್ತೀನಿ. ನನ್ನ ಊಬರ್ ಆಪರೇಷನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲೊಂದು 2-2.5 ವರ್ಷ ಓಡಿಸಿ ಆಮೇಲೆ ಈಗ ಮೈಸೂರಿಗೆ ಶಿಫ್ಟ್ ಮಾಡಿಕೊಂಡೆ. ನಾನು ಊಬರ್ ಓಡಿಸ್ತಿದ್ದೀನಿ ಅನ್ನೋಂಥ ಒಂದು ಕೀಳು ಭಾವನೆಯೂ ಇಲ್ಲ, ಅಥವಾ ಯಾರು ತುಚ್ಛವಾಗಿ ಕಂಡ್ರೆ ಅವ್ರನ್ನ ನಾನು ಸುಮ್ಮನೆನೂ ಬಿಡೋಲ್ಲ. ಒಬ್ಬ ಕ್ಯಾಬ್ ಡ್ರೈವರ್ ಅನ್ನೋ ಥರ ನೀವು ಎಲ್ಲಿ ತನಕ ಮಾತಾಡ್ಬೋದು. ಅದು ಬಿಟ್ಬಿಟ್ಟು ಗೌರವ ಇಲ್ಲದೆ ಮಾತಾಡ್ತು ಅಂತಂದರೆ ತಿರ್ಸ್ಕೊಡ್ತೀನಿ. ಅವಾಗ ಇಂಟರ್ಸಿಟಿ ಇರಲಿಲ್ಲ, ಬರೀ ಬ್ಯಾಂಗ್ಳೂರು ಸಿಟಿಲಿ ಮಾತ್ರ ಆಪ್ರೇಟ್ ಮಾಡ್ತಿದ್ದೆ. 17, 18 and 19 ಆವಾಗ ಅಷ್ಟು ಆ ಇಯರ್ ಪೂರ್ತಿ ನಾನು ಬೆಂಗಳೂರಲ್ಲೇ ಆಪ್ರೇಟ್ ಮಾಡ್ತಿದ್ದೆ. ಆಮೇಲೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಮೇಲೆ ಒಬ್ಬ ಯಾವನ ಪುಣ್ಯಾತ್ಮ ನನಗೆ ಇಂಟರ್ಸಿಟಿ ಮಾಡಿಕೊಟ್ಟ. ಹೀಗಾಗಿ ನಾನು ಒಮ್ಮೊಮ್ಮೆ ಈಗ ಬೆಂಗಳೂರಿಗೂ ಹೋಗ್ತೀನಿ, ಮಡಿಕೇರಿಗೂ ಹೋಗ್ತೀನಿ. ಯಾವ ಥರ ಇರೋದು ಒಂದು 50-60 ಕಿಲೋಮೀಟ್ರ್ ಸಿಟಿಲಿದ್ದರೆ ಅಲ್ಲಿಗೂ ಟ್ರಿಪ್ ಹೊಡಿತೀನಿ. ಎಷ್ಟೋ ಜನ ನನ್ನ ಜೊತೆ ಬರೋದಕ್ಕೆ ಇಷ್ಟನೂ ಪಡ್ತಾರೆ. ಮುಂಚೆನೂ ಕೇಳ್ಕೋತಾರೆ, ಸರ್ ನಾವು ಬರ್ತಾ ಇದ್ದೀವಿ ಸರ್, ಆಫ್ಲೈನಲ್ಲಿ ಬರ್ತೀರಾ ಅಂತ. ಆವಾಗ ನಾನು ಊಬರ್ ಓಡಿಸ್ತಿದ್ದಾಗ ಆಫ್ಲೈನಲ್ಲೂ ಹೋಗಿ ಅಂಥ ಸರ್ವಿಸು ಕೊಟ್ಟಿದ್ದೀನಿ. ಎಂತೆಂಥವ್ರು ಬರ್ತಾರೆ ಊಬರ್ಗೆ, ಕಾರ್, ಟ್ಯಾಕ್ಸಿ? ಬಹಳ ಒಳ್ಳೆ ಅನುಭವಗಳಾಗಿದೆ. ಊಬರಲ್ಲಿ ನಾವು ಹೇಳ್ತೀವಿ ಕಲ್ಚರ್ಡ್, ಭಾಳ ಅದಕ್ಕೆ ಒಂದು ಕಲ್ಚರ್ ಇರುತ್ತೆ, ಅದಕ್ಕೊಂದು ಸಂಸ್ಕಾರ ಇರುತ್ತೆ, ಸಭ್ಯತೆ ಇರುತ್ತೆ ಅಂತೆಲ್ಲ ಹೇಳ್ತೀವಿ. ಹೌದು, ನಿಜ, ಇಲ್ಲ ಅಂತಲ್ಲ. ಆದರೆ ಒಳ್ಳೆಯವರು ಬಂದಿದ್ದಾರೆ, ಕೆಟ್ಟವರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಒಳ್ಳೆಯದನ್ನು ನೆನೆಸ್ಕೊಂಡು ಹೇಳೋದಾಗಿದ್ರೆ, ಇಷ್ಟು ಚಿತ್ರದಲ್ಲಿ ನಾನು ಮಾಡಿದ್ದೀನಿ, ಹಿಂದಿಂದ ಪಾತ್ರಗಳು ಮಾಡಿದ್ದೀನಿ, ಸೀರಿಯಲಲ್ಲಿ ಮಾಡಿದ್ದೀನಿ. ನನಗೆ ಪ್ರಾಯಶಃ ಅಲ್ಲಿ ಊಬರ್ ನಾನು ಸ್ಟಾರ್ಟ್ ಮಾಡಿದ ಅಲ್ಲಿವರೆಗೂ ನಾನು ಗೌರವ ಯಾವ ಥರಲ್ಲೂ ಸಿಕ್ಕಿರಲಿಲ್ಲ. ಅಂಥ ಒಂದು ಗೌರವ ಸಿಕ್ತು. ಕೋಡಿಪಳ್ಯ ರೋಡಲ್ಲಿ ಕೆಂಗೇರಿ ಹತ್ರ ನಾನು ಒಂದು ಬುಕ್ ಮಾಡಿದಾಗ ಒಬ್ಬರು ಬರ್ತಾರೆ ರೈಡರ್. ಅವ್ರಿಗೆ ಫೋನ್ ಮಾಡ್ತೀನಿ ನಾನು, ಸರ್ ನಾನು ಈ ಥರ ಊಬರಿಂದ ಮಾತಾಡ್ತಿದ್ದೀನಿ, ಬಂದಿದ್ದೀನಿ. ಇರಿ ಇನ್ನೊಂದು 2 ನಿಮಿಷದಲ್ಲಿ ಬರ್ತೀನಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಹೇಳಿಬಿಟ್ಟು ಒಂದು ಫ್ಲ್ಯಾಟಿಂದ ಬರ್ತಾರೆ. ಆ ಫ್ಲ್ಯಾಟಿಂದ ಬರ್ಬೇಕಾದ್ರೆ ನನಗೆ ಇದೇ ವ್ಯಕ್ತಿ ಇರಬೇಕು ಅಂತ ನನಗೆ ಅನುಮಾನ ಬರುತ್ತೆ. ಯಾಕೆಂದರೆ ಆತ ಇನ್ಸರ್ಟ್ ಮಾಡ್ಕೊಂಡು ಕೈಲಿ ಒಂದು ಬ್ರೀಫ್ ಕೇಸ್ ಇಟ್ಕೊಂಡು ಈ ಸಾಫ್ಟ್ವೇರ್ ಇಂಜಿನಿಯರ್ ಆಫೀಸರ್ಸ್ ಬರ್ತಾರಲ್ಲ ಆ ಥರ ಬರ್ತಿದ್ದಾರೆ. ಸೀದಾ ಬಂದು ಹಿಂದ್ಗಡೆ ಡೋರ್ನ ಹಿಂಗೆ ಓಪನ್ ಮಾಡ್ತಾರೆ. ಅವರು ಹಿಂದ್ಗಡೆ ಆ ಡೋರ್ ಓಪನ್ ಮಾಡಿದ ತಕ್ಷಣ ನಾನು ಹಿಂಗೆ ತಿರುಗಿಬಿಟ್ಟು ಗುಡ್ ಮಾರ್ನಿಂಗ್ ಸರ್ ಅಂತೀನಿ. ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಹೇ ಶಂಕರ್ ಅಂತಂದರೆ ನನ್ನ ಗುರ್ತು ಹಿಡಿತಾರೆ. ನಾನು ಅವರು ಯಾರೋ ನಾರ್ತ್ ಇಂಡಿಯನ್ ಏನೋ ಅಂತ ಅನ್ಕೊತೀನಿ, ಬಟ್ ಅವ್ರು ಕನ್ನಡದವ್ರೆ. ಹೇ ಶಂಕರ್ ಅಂತ ಅಂದ್ಬಿಟ್ಟು ಕೈಲಿದ್ದ ಬ್ರೀಫ್ ಕೇಸ್ ಒಳಗಡೆ ಇಟ್ಬಿಟ್ಟು
ಡೋರ್ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಫ್ರಂಟ್ ಡೋರ್ ತೆಗಿತಾರೆ, ಮುಂದೆನೇ ಕೂತ್ಕೋತೀನಿ ಅಂತ. ನೀವು ಊಹಿಸಕ್ಕೂ ಆಗಲ್ಲ ಅಂಥ ಗೌರವನ ನಾನು ಪಡೆದೆ ಅವತ್ತು. ಇದುವರೆಗೂ ನಿಮ್ಮ ಜನ್ಮದಲ್ಲಿ ನೀವು ಕೇಳಿರೋ ಚಾನ್ಸೇ ಇಲ್ಲ. ಯಾವುದಾದ್ರೂ ಒಬ್ಬ ಕ್ಯಾಬ್ ಡ್ರೈವರ್ನ ನೀವು ಅಷ್ಟು ಗೌರವದಿಂದ ಕಂಡಿದ್ದೀರಾ ಅನ್ನೋದು ಕೇಳ್ಕೊಂಡ್ರೆ ಲಕ್ಷಕ್ಕೆ ಒಬ್ಬರೋ ಇಬ್ಬರೋ ಇರ್ಬೋದೇನೋ, ಬಟ್ ಆ ಲೆವೆಲ್ದು ನನಗೆ ಡೌಟ್. ಆ ವ್ಯಕ್ತಿ ಮುನ್ಗಡೆ ಬಾಗಿಲು ತೆಗೆದು ಏನು ಮಾಡ್ದ ಅಂದರೆ, ಒಂದು ಹೆಜ್ಜೆ ಒಳಗಡೆ ಇಟ್ಬಿಟ್ಟು ನನ್ನ ಕಾಲನ್ನ ಮುಟ್ಟೆ ನಮಸ್ಕಾರ ಮಾಡಿ ಆಮೇಲೆ ಕಾರಲ್ಲಿ ಕೂತ್ಕೊಂಡ್ರು. ಇಂತಹ ಗೌರವ ಆತ ಕೊಟ್ಟಿದ್ದರಲ್ಲಿ ನನಗೇನು ಒಂದು 50-60 ರೂಪಾಯಿ ಉಳಿತೋ ಅಥವಾ 100 ರೂಪಾಯಿ ಉಳಿತೋ ಅದು ಬೇರೆ ಪ್ರಶ್ನೆ. ಬಟ್ ಆ ಗೌರವ ಯಾರು ಕೊಡೋಕ್ಕಾಗಲ್ಲ. ಆ ಸಂಪಾದನೆ ಮಾಡೋದಕ್ಕೂ ಅಷ್ಟೇ. ನಾನು ಹೇಳೋದು ಯಾರು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತಲ್ಲ, ಕಷ್ಟ ಅಂತಹ ಒಂದು ಗೌರವ ಸಂಪಾದನೆ ಮಾಡಿದೆ. ಬೇಕಾದಷ್ಟು ಈ ರೀತಿದ್ದು. ಹಾಗೆ ಯಾರೋ ಬುಕ್ ಮಾಡಿ ಯಾರ್ದೋ ಇದಕ್ಕೆ ಹೇಳಿ ಆಮೇಲೆ ಇನ್ನೊಂಚೂರು ಮುಂದೆ ಬನ್ನಿ ಇನ್ನೊಂಚೂರು ಮುಂದೆ ಬನ್ನಿ ಅಂತ ಈ ಥರ ಎಲ್ಲ ಯಾಮಾರ್ಸೋದಕ್ಕೆ ನೋಡಿ ಹೆಚ್ಚು ಕಮ್ಮಿ ಎಲ್ಲ ಉತ್ತರದವರು ಬಂದು ಎಲ್ಲ ಮಾಡಿ ಗಲಾಟೆ ಎಲ್ಲ ಮಾಡಿದ್ರು. ಅಂಥವ್ರನ್ನ ನಾನು ಪೊಲೀಸ್ ಸ್ಟೇಷನ್ಗೂ ತೊಗೊಂಡೋಗಿ ಕೂಡಿಸಿದ್ದೀನಿ. ನಮಗೇನು ಅಂದರೆ ನ್ಯಾಯವಾಗಿ ಧರ್ಮವಾಗಿ ಬದುಕಬೇಕು ಅಷ್ಟೇ. ಸ್ವಾಭಿಮಾನದಿಂದ ಬದುಕಬೇಕು, ಯಾರನ್ನೂ ಕಾಡಬಾರ್ದು, ಯಾರನ್ನೂ ಬೇಡಬಾರ್ದು. ಇದು ನಮ್ಮಪ್ಪ ನಮಗೆ ಹೇಳ್ಕೊಟ್ರು.